ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೆಮಿಸ್ಟ್ರಿನಲ್ಲಿ ಬರ್ತಕ್ಕಂತಹ ಹೈಡ್ರೋಕಾರ್ಬನ್ಸ್ಗಳ ಬಗ್ಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದೆ ಏನಂತ, ಹೈಡ್ರೋಕಾರ್ಬನ್ಸ್ ಅಂತ ಹೇಳಿದೆ ಅಲ್ವಾ. ಹಾಗಿದ್ರೆ ನಮಗೆ ಫಸ್ಟ್ ಕ್ವಶನ್ ಬರೋದು ಏನು ಹೈಡ್ರೋಕಾರ್ಬನ್ಸ್ ಅಂದರೆ, ಮೀನ್ಸ್ ಹೈಡ್ರೋಕಾರ್ಬನ್ಸ್ಗಳು ಎಂದರೇನು ಅಂತ ಕ್ವಶನ್ ಬರುತ್ತೆ ಅಲ್ವಾ. ಅದಕ್ಕೆ ಆನ್ಸರ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಹೈಡ್ರೋಜನ್ ಮತ್ತು ಕಾರ್ಬನ್ ಪರಮಾಣುಗಳನ್ನು ಮಾತ್ರ ಒಳಗೊಂಡಂತಹ ದ್ವಿಧಾತು ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಓಕೆನಾ. ಈ ಒಂದು ಹೈಡ್ರೋಕಾರ್ಬನ್ಗಳು ಅನಿಲಗಳು ಕೂಡ ಆಗಿರಬಹುದು. ಉದಾಹರಣೆಗೆ ಮೀಥೇನ್ ಮತ್ತು ಪ್ರೋಫೈನ್ಗಳಾಗುತ್ತೆ. ಓಕೆನಾ. ನೆಕ್ಸ್ಟ್ ಹಾಗೆಯೇ ದ್ರವ ಕೂಡ ಆಗಿರಬಹುದು. ಯಾವುದು ಹೈಡ್ರೋಕಾರ್ಬನ್ಸ್, ಉದಾಹರಣೆಗೆ ಹೆಕ್ಸೇನ್ ಮತ್ತು ಬೆಂಜಿನ್ ಕೂಡ ಆಗುತ್ತೆ. ಅಥವಾ ಕಡಿಮೆ ದ್ರವನ ಬಿಂದುವಿರುವಂತಹ ಘನಗಳಾಗಿರಬಹುದು. ಯಾವುದು ಹೈಡ್ರೋಕಾರ್ಬನ್ಸ್ ಘನಗಳು ಕೂಡ ಆಗಿರಬಹುದು. ಉದಾಹರಣೆ ಪ್ಯಾರಾಫಿನ್, ಮೇಣ ಮತ್ತು ನ್ಯಾಫ್ತಲೀನ್ಗಳು ಅಥವಾ ಪಾಲಿಮರ್ಗಳು ಕೂಡ ಹೈಡ್ರೋಕಾರ್ಬನ್ಸ್ಗಳು ಆಗಿರಬಹುದು. ಉದಾಹರಣೆಗೆ ಪಾಲಿಮರ್ ಹೈಡ್ರೋಕಾರ್ಬನ್ಸ್ ಅಂದರೆ ಈಥಲೈನ್, ಯಾವುದು ಇಥಲೀನ್ ಮತ್ತು ಪಾಲಿಪ್ರೋಪಲೈನ್ ಮತ್ತು ಪಾಲಿಸ್ಪೈರಿನ್ಗಳು ಕೂಡ ಆಗಿರುತ್ತೆ. ಹಾಗಿದ್ರೆ ಹೈಡ್ರೋಕಾರ್ಬನ್ಸ್ಗಳು 4 ವಿಧದಲ್ಲಿರುತ್ತೆ. ಒಂದು ಘನ, ದ್ರವ, ಅನಿಲ ಮತ್ತು ಪಾಲಿಮರ್ ರೀತಿಯಲ್ಲಿ ಇರ್ತಾ ಹೋಗುತ್ತವೆ. ಯಾವುದು ಹೈಡ್ರೋಕಾರ್ಬನ್ಸ್. ಇನ್ನು ನೆಕ್ಸ್ಟು ಅತ್ಯಂತ ಸರಳವಾಗಿರ್ತಕ್ಕಂಥ ಹೈಡ್ರೋಕಾರ್ಬನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಮೀಥೇನ್ ಆಗುತ್ತೆ. ಹಾಗೆಯೇ ಈ ಒಂದು ಮೀಥೇನನ್ನು ನಾವು ಜೌಗು ಅನಿಲ ಅಂತಲೂ ಕೂಡ ಕರಿತೀವಿ. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ, ಭತ್ತದ ಗದ್ದೆಗಳಲ್ಲಿ ಭತ್ತದ ಪೈರು ಕೊಳಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಬಿಡುಗಡೆ ಆಗುತ್ತಲ್ಲ, ಆ ಒಂದು ಅನಿಲ ಏನಾಗುತ್ತೆ, ಮೀಥೇನ್ ಆಗುತ್ತೆ. ಓಕೆ. ನೆಕ್ಸ್ಟು ಜೌಗು ನೆಲಕ್ಕೆ ಉತ್ತಮ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ ಭತ್ತದ ಗದ್ದೆ ಆಗುತ್ತೆ. ಹಾಗೆ ನಿಂದೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಜೌಗು ನೆಲ ದಿನ ಅಂತ ಯಾವಾಗ ಕರಿತೀವಪ್ಪ ಅಂತ ಹೇಳಿದ್ರೆ ಫೆಬ್ರವರಿ 2 ನಾವು ವಿಶ್ವ ಜೌಗು ನೆಲ ದಿನ ಅಂತ ಕರಿತಾ ಹೋಗ್ತೀವಿ. ಹಾಗೆಯೇ ಇನ್ನೂ ಒಂದು ಕ್ವಶನ್ ರೈಸ್ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಗಣಿಗಾರಿಕೆಗಳಲ್ಲಿ ಅಥವಾ ಗಣಿಗಳಲ್ಲಿ ಪದೇ ಪದೇ ಸೃಷ್ಟಿಯಾಗ್ತಕ್ಕಂತಹ ಬೆಂಕಿ ಅನಾಹುತಗಳು, ಇವುಗಳು ಉಂಟಾಗಲು ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೀಥೇನ್ ಮತ್ತು ಗಾಳಿಯಾಗಿರುತ್ತೆ. ಹಾಗೆಯೇ CNG ಘಟಕಗಳು ಕೂಡ ಏನಾಗುತ್ತೆ, ಮೀಥೇನ್ ಮತ್ತು ಈಥೈನ್ ಆಗಿರುತ್ತೆ. ಮತ್ತು CNGಯನ್ನು ಮೊದಲು ಬಳಸಿದ ನಗರ ಯಾವುದಪ್ಪ ಅಂತ ಹೇಳಿದ್ರೆ ದೆಹಲಿ ಆಗುತ್ತೆ. ಬೆಂಗಳೂರು ಸೀಗೆಹಳ್ಳಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದ ಅಗ್ನಿ ದುರಂತಕ್ಕೆ ಕಾರಣ ಕೂಡ ಈ ಒಂದು ಮೀಥೈನ್ ಅನಿಲ ಆಗಿರುತ್ತೆ. ಹಾಗೆಯೇ ಗೋಬರ್ ಗ್ಯಾಸ್ನಲ್ಲಿರುವಂತಹ ಘಟಕ ಕೂಡ ಮೀಥೇನ್ ಆಗುತ್ತೆ. ಮತ್ತು LPGಯ ಮುಖ್ಯ ಘಟಕ ಕೂಡ ಬ್ಯೂಟೇನ್ ಆಗುತ್ತೆ. ಮತ್ತು LPG ಸೋರುವಿಕೆಯನ್ನು ಪತ್ತೆ ಹಚ್ಚಲು ಬಳಸುವಂತಹ ಸಂಯುಕ್ತವನ್ನು ಈಥೈಲ್ ಮರ್ಕ್ಯಾಪ್ಟರ್ ಅಂತ ಕರಿತಾ ಹೋಗ್ತೀವಿ. ನಾನು ನಿಮ್ಗೆ ಹೇಳಿದೆ ಈಥೈಲ್ ಮರ್ಕ್ಯಾಪ್ಟಾ, ಬ್ಯೂಟೈನ್ ಅಂತ ಎಲ್ಲ ಹೇಳಿದೆ ಅಲ್ವಾ. ಅದಕ್ಕೆ ನಿಮಗೆ ಸೈಂಟಿಫಿಕ್ ನೇಮು, ಕಾರ್ಬನಿಕ್ ನೇಮ್ ಏನಪ್ಪ ಅಂತ ಹೇಳಿದ್ರೆ ಮೀಥೇನ್ದು CH4 ನೆನ್ಪಿಟ್ಕೊಳ್ಳಿ. ಹಾಗೆಯೇ ಬ್ಯೂಟೇನ್ದು C4H10 ಆಗುತ್ತೆ. ಈಥೈಲ್ ಮರ್ಕ್ಯಾಪ್ಟಾದು C2H5SH ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್, ಹೈಡ್ರೋಕಾರ್ಬನ್ಗಳು ನೈಟ್ರೋಜನ್ ಆಕ್ಸೈಡ್ಗಳೊಂದಿಗೆ ಮತ್ತು ಸೂರ್ಯನ ಬೆಳಕಿನೊಂದಿಗೆ ವರ್ತಿಸಿ ದ್ವಿತೀಯ ರಾಸಾಯನಿಕ ಸ್ಮಾಗ್ ಉತ್ಪತ್ತಿಗೆ ಕಾರಣ ಆಗುತ್ತೆ. ನಿಮಗೆ ಕ್ವಶನ್ ಈ ರೀತಿ ಕೇಳ್ತಾರೆ, ದ್ವಿತೀಯ ರಾಸಾಯನಿಕ ಸ್ಮಾಗ್ ಉತ್ಪತ್ತಿಗೆ ಈ ಕೆಳಗಿನ ಯಾವ ಕ್ರಿಯೆ ಕಾರಣವಾಗುತ್ತದೆ ಅಂತ ಕೇಳಿದಾಗ, ಹೈಡ್ರೋಕಾರ್ಬನ್ಗಳು ನೈಟ್ರೋಜನ್ ಆಕ್ಸೈಡ್ಗಳೊಂದಿಗೆ ಮತ್ತು ಸೂರ್ಯನ ಬೆಳಕಿನೊಂದಿಗೆ ವರ್ತಿಸಿ ದ್ವಿತೀಯ ರಾಸಾಯನಿಕ ಸ್ಮಾಗು ಉಂಟಾಗಲಿಕ್ಕೆ ಕಾರಣ ಆಗುತ್ತೆ ಅಂತ. ಓಕೆನಾ. ಹಾಗೆ LPG ಅಂದರೆ ಏನು ಅಂತ ಹೇಳಿದ್ರೆ ದ್ರವಿತ ಪೆಟ್ರೋಲಿಯಂ ಅನಿಲ. ಇದು ಗೊತ್ತಿರುತ್ತೆ, ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ. LPG ಘಟಕಗಳು ಯಾವುದಪ್ಪ ಅಂತ ಹೇಳಿದ್ರೆ ಬ್ಯೂಟೈನು, ಪ್ರೋಪೈನ್ ಮತ್ತು ಪೆಂಟೈನ್ ಆಗುತ್ತೆ. ಚಳಿಗಾಲದಲ್ಲಿ ಇವುಗಳನ್ನ ಬಳಸ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್, ಘನ ರೂಪದಲ್ಲಿ ಹೈಡ್ರೋಕಾರ್ಬನ್ಗಳು ಆಸ್ಫಾಲ್ಟ್ ರೂಪದಲ್ಲಿರ್ತವೆ. ಹಾಗೆಯೇ ಆವಿಶೀಲ ಹೈಡ್ರೋಕಾರ್ಬನ್ಗಳ ಮಿಶ್ರಣವನ್ನು ನಾವು ಈಗ ಕ್ಲೋರೋಫ್ಲೋರೋಕಾರ್ಬನ್ಗಳ CFCsಗಳ ಬದಲಿಗೆ ಏರೋಸಾಲ್ ಸ್ಪ್ರೇಗಳಲ್ಲಿ ನೋದನಕಾರಿಯಾಗಿ ಅಥವಾ ನೋದಕವಾಗಿ ಬಳಸಲಾಗುತ್ತದೆ. ಏನಕ್ಕಪ್ಪ ಅಂತ ಹೇಳಿದ್ರೆ CFCಗಳು ಓಝೋನ್ ಪದರವನ್ನು ನಾಶಪಡಿಸುತ್ತವೆ. ಹಾಗಾಗಿ ಇದನ್ನು ಬಳಸ್ತಾ ಹೋಗ್ತಾರೆ. ಹಾಗೆಯೇ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಹೈಡ್ರೋಕಾರ್ಬನ್ಗಳ ಅತಿ ಮುಖ್ಯ ಆಕಾರಗಳು, ಗೊತ್ತಿರಲಿ. ಹಾಗೆಯೇ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳನ್ನು ಮುಖ್ಯವಾಗಿ ಪೆಟ್ರೋಲಿಯಂನಿಂದ ಪಡೆದರೆ, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳನ್ನು ಪ್ರಮುಖವಾಗಿ ಕಲ್ಲಿದ್ದಲಿನಿಂದ ಪಡೆಯುತ್ತಾರೆ. ನಿಮಗೆ ಗೊತ್ತಿರಬೇಕು, ಹೈಡ್ರೋಕಾರ್ಬನ್ಸಲ್ಲಿ 2 ವಿಧಗಳು ಬರುತ್ತೆ. ಒಂದು ಆಲಿಫ್ಯಾಟಿಕ್ ಮತ್ತು ಆರೋಮ್ಯಾಟಿಕ್ ಆಗುತ್ತೆ. ಹಾಗೆಯೇ ಓಜೋಕೈರೈಟ್ ಅಥವಾ ಓಜೋಕೆರೈಟ್ ನೈಸರ್ಗಿಕ ಮೇಣ. ಇದೊಂದು ಓಜೋಕೆರೈಟ್ ಅಂತ ಹೇಳಿದ್ರೆ ನಿಮಗೆ ಈ ಕೆಳಗಿನವುಗಳಲ್ಲಿ ಓಜೋಕೆರೈಟ್ನ
ಅರ್ಥ ಏನು, ಅಥವಾ ಈ ಕೆಳಗಿನವುಗಳಲ್ಲಿ ನೈಸರ್ಗಿಕ ಮೇಣ ಯಾವುದಪ್ಪ ಅಂತ ಹೇಳಿದ್ರೆ ಓಜೋಕೆರೈಟ್ ಆಗುತ್ತೆ. ಇದನ್ನು ಯಾವ ರೀತಿ ತಗೊಬೇಕು ಅಂತ ಹೇಳಿದ್ರೆ ಸಸ್ಯಗಳಿಂದ ಪಡೆದ ಇತರೆ ಮೇಣಗಳಾಗುತ್ತೆ, ಅಥವಾ ಸಸ್ಯಗಳಿಂದ ಪಡೆದಂತಹ ಮೇಣಗಳನ್ನು ನಾವು ಓಜೋಕೆರೈಟ್ ಅಂತ ಕರಿತೀವಿ. ಇದರಲ್ಲಿ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ ಆಲ್ಕೆನ್ಗಳು ಇದರಲ್ಲಿ ಕಾಣಿಸ್ತಾ ಹೋಗುತ್ತೆ. ಓಕೆನಾ, ಇದಿಷ್ಟಾಗಿತ್ತು ನಿಮಗೆ ಹೈಡ್ರೋಕಾರ್ಬನ್ ಬಗ್ಗೆ ಬ್ರೀಫ್ ಇನ್ಫಾರ್ಮೇಷನು. ಇನ್ನೂ ನಿಮಗೆ ಇನ್ಫಾರ್ಮೇಷನ್ ನಾನು ಹೈಡ್ರೋಕಾರ್ಬನ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಚಾನಲನ್ನು ಸುಮ್ಮನೆ ನೋಡಿ ಸುಮ್ಮನಾಗಬೇಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನೂ ಇತರ ಆಸ್ಪಿರೆಂಟ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.